ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ತ್ರಿಮೂರ್ತಿಗಳು ಜನ್ಮವೆತ್ತುತ್ತಾರಾ? ತ್ರಿಮೂರ್ತಿಗಳು ಜನ್ಮ ಎತ್ತಲೇಬೇಕು, ಎತ್ತಿದ್ದಾರೆ. ಈಗ ನಾವು ವಿಷ್ಣು 10 ಜನ್ಮದಲ್ಲಿ ಬಂದು 10 ಅವತಾರಗಳನ್ನು ಎತ್ತಿದ ಅಂತ ನಾವು ಮಾತಾಡ್ತೀವಿ. ವಿಷ್ಣುವಿನ 10 ದಶ ಅವತಾರ ಅಂತ ಹೇಳ್ತೀವಿ. ಅಂತಂದರೆ 10 ಜನ್ಮಗಳಲ್ಲಿ ಹುಟ್ಟಿ ಹುಟ್ಟಿ ಬರಲೇಬೇಕು. ಬಂದಿದ್ದಕ್ಕೆ 10 ಜನ್ಮಗಳಾಯಿತು. ನಾವು ಈ ತ್ರಿಮೂರ್ತಿಗಳು ಅಂತ ಹೇಳ್ತೀವಲ್ಲ, ಆ ತ್ರಿಮೂರ್ತಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಲ್ಲ, ಅವ್ರಿಗೆಲ್ಲರಿಗೂ ಕೂಡ ಜನ್ಮ ಉಂಟು. ಹುಟ್ಟಿದ್ದಾರೆ ಅಂತಂದ್ಮೇಲೆ ಅವ್ರು ಸಾಯಲೇಬೇಕು, ಸತ್ತಿದ್ದಾರೆ ಅಂತಂದ್ಮೇಲೆ ಮತ್ತೆ ಜನ್ಮ ತಗೊಳ್ಳೇಬೇಕು. ಇಲ್ಲಿ ಯಾರು ಹೊರತಲ್ಲ. ಇಲ್ಲ ಮೋಕ್ಷ ಸಿಕ್ಕಿದ್ರೆ ಅವರು ಶಿವಲೋಕಕ್ಕೆ ಹೋಗ್ತಾರೆ ಶಿವನ ಹತ್ರ, ಇಲ್ಲ ಅಂತಂದರೆ ಇಲ್ಲೇ ಜನ್ಮ ತಗೊಳ್ಳೇಬೇಕು. ಈಗ ವಿಷ್ಣುವಿಗೆ ತಂದೆ ತಾಯಿ ಇದ್ದಾರೆ. ಹೆಂಗೆ ಅಂತಂದರೆ ವಿಷ್ಣುವಿನ ಅವತಾರದಲ್ಲಿ ರಾಮನಾಗಿ ಬರ್ತಾನೆ, ಕೃಷ್ಣನಾಗಿ ಬರ್ತಾನೆ, ವಾಮನನಾಗಿ ಬರ್ತಾನೆ, ಇನ್ನೊಂದಾಗಿ ಎಲ್ಲ ನಮಗೆ ಗೊತ್ತಿದೆ. ಈಗ ಕೃಷ್ಣ ಇಲ್ಲಿಗೆ ಭೂಮಿಗೆ ಬಂದಿದ್ದ ವಿಷ್ಣುವಿನ ಅವತಾರದಲ್ಲಿ ಅಂತಂದರೆ ಕೃಷ್ಣನಿಗೆ ತಂದೆ ತಾಯಿ ಇದ್ದಾರೆ, ನಿಮಗೆಲ್ಲ ಗೊತ್ತು. ರಾಮನಾಗಿ ಬಂದಿದ್ದ ಅಂತಂದರೆ ರಾಮನಿಗೆ ತಂದೆ ತಾಯಿ ಇದ್ದಾರೆ, ಗೊತ್ತು. ಇನ್ನು ಈಶ್ವರನಿಗೆ, ಅವನಿಗೂ ಕೂಡ ಶಂಕರ, ಅವನಿಗೂ ಕೂಡ ತಂದೆ ತಾಯಿ ಇದ್ದಾರೆ. ಅವನು ಕೂಡ ಭೂಮಿಯ ಮೇಲೆ ಜನ್ಮ ತಗೊಂಡು ಬಂದಿದ್ದ. ಜನ್ಮ ತಗೊಂಡು ಬಂದಿದ್ದ ಅಂದಮೇಲೆ ಅವರಿಗೆ ಸಾವಿದ್ದೇ ಇದೆ. ಸಾವಿದೆ ಅಂತಂದಮೇಲೆ ಅವರಿಗೆ ಪುನರ್ಜನ್ಮ ಇದ್ದೇ ಇದೆ. ಹೀಗಾಗಿ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸತ್ತ ಮನುಷ್ಯ ಮತ್ತೆ ಹುಟ್ಟಲೇಬೇಕು. ಹರಿಹರ ಬ್ರಹ್ಮಾದಿಗಳೇನು ಕಾರಣ? ಹರಿಹರ ಬ್ರಹ್ಮಾದಿಗಳಿಗೂ ಬಿಟ್ಟಿಲ್ಲ. ಯೋನಿ ನಾನಾ ಭವಂಗಳಲ್ಲಿ ಬಂದರಯ್ಯ. ಧ್ಯಾನ ಮೌನ ಸಮಾಧಿ ಕಾರಣದ ಸಮನತೆಯನ್ನು ಭೇದಿಸಲು ಹರಿಯದೆ ನಾನಾ ಭವಂಗಳಲ್ಲಿ ಬಂದರಯ್ಯ, ಮಗ್ನರಾದರಯ್ಯ. ಅನಾದಿ ಸಂಸಿದ್ಧ ಕಪಿಲ ಮಲ್ಲಿಕಾರ್ಜುನ, ಆದಿ ಅಂತ್ಯ ಈ ಸಮಾನತೆಯ ಸಮಗೂಡದೆ ಎಲ್ಲರೂ ಸಹ ಹುಟ್ಟು ಸಾವು ಚಕ್ರದಲ್ಲಿ ತಿರುಗಿದರಯ್ಯ. ಬಾರದ ಭವಂಗಳಲ್ಲಿ ಬಂದರಯ್ಯ, ಪರಿಪರಿಯಾದ ಕಷ್ಟ ನಷ್ಟಗಳನ್ನು ಅನುಭವಿಸಿದರಯ್ಯ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ. ಆದ್ದರಿಂದ ಮುಕ್ತಿ ಸಿಕ್ಕಲಿಲ್ಲ ಅಂತಂದರೆ ಹರಿಹರ ಬ್ರಹ್ಮಾದಿಗಳು, ಋಷಿ ಮುನಿಗಳು, ಸಾಧಕರು, ಪ್ರವಾದಿಗಳು ಯಾರೇ ಆಗಿರಬಹುದು, ಅವರು ಜನನ ಮರಣ ಚಕ್ರದಲ್ಲಿ ಬಂದೇ ಬರ್ತಾರೆ, ಬರಲೇಬೇಕು. ಶಿವನಿಗೆ ಶರಣಾದರೆ ಹುಟ್ಟು ಸಾವಿನಿಂದ ಪಾರಾಗಬಹುದಾ? ಶಿವನಿಗೆ ಶರಣಾದರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಉಂಟು. ಶಿವನ ಕೃಪೆಯಾದ್ರೂ ಕೂಡ ನಮಗೆ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದುತ್ತೀವಿ. ಅಥವಾ ನಾವು ಸಂಪೂರ್ಣವಾಗಿ ನಾನತ್ವವನ್ನು ತೊಡೆದು, ಈ ಶರೀರ ಭಾವವನ್ನು ತೊಡೆದು ನಾನು ಆತ್ಮಸ್ವರೂಪಿ ಅಂತ ತಿಳಿದು ಆ ಶಿವನಲ್ಲಿ ನಾವು ಶರಣಾದರೆ, ಆ ಶಿವನಲ್ಲಿ ನಾವು ಶರಣಾಗತಿಯನ್ನು ಹೊಂದಿದರೆ ಖಂಡಿತವಾಗ್ಲೂ ಕೂಡ ನಮಗೆ ಸ್ವರ್ಗ ಸಿಕ್ಕೇ ಸಿಗುತ್ತೆ. ನಮಗೆ ಈ ಕರ್ಮ ಬಂಧನ, ಈ ಜನ್ಮ ಬಂಧನ, ಈ ಹುಟ್ಟು ಸಾವುಗಳ ಬಂಧನ ನಮಗೆ ನಿಜವಾಗ್ಲೂ ಕೂಡ ನಮಗೆ ಬಿಡುಗಡೆ ಆಗುತ್ತೆ. ಆದರೆ ಆ ಪರಮಾತ್ಮ ಶಿವನ ಕೃಪೆ ಆಗಬೇಕು. ಇಲ್ಲ ಅಂತಂದರೆ ನಾವು ಸಂಪೂರ್ಣವಾಗಿ ಆ ಪರಮಾತ್ಮನಿಗೆ ಸರೆಂಡರ್ ಆಗಬೇಕು, ಶರಣಾಗಬೇಕು, ಸಂಪೂರ್ಣವಾಗಿ ಶರಣಾಗಬೇಕು ಅಂತಂತಂದರೆ, ನೋಡಪ್ಪ ಇಷ್ಟು ದಿನ ನೀನು ಯಾರು, ನೀನು ಎಲ್ಲಿದ್ದೀಯಾ, ಹೇಗಿದ್ದೀಯಾ, ನನಗೂ ನಿನಗೂ ಏನು ಸಂಬಂಧ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನನಗೆ ನಿನ್ನ ಸಂಬಂಧ ಗೊತ್ತಾಗಿದೆ. ನಾನು ಭಕ್ತನಾದರೆ ನೀನು ಭಗವಂತನಾಗ್ತೀಯಾ, ನಾನು ಆತ್ಮನಾದರೆ ನೀನು ಪರಮಾತ್ಮನಾಗ್ತೀಯಾ, ನೀನು ತಂದೆ ಆದರೆ ನಾನು ಮಗ ಆಗ್ತೀಯಾ, ನಾನು ಮಗ ಆಗ್ತೀನಿ. ಆದ್ದರಿಂದ ನಿನ್ನ ಸಂಬಂಧ ಹೀಗೆ ಅರಿವಾಗಿದೆ. ಈ ಜಗತ್ತು ನಿನ್ನ ಮಹಾಮನೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಚರಾಚರಗಳ ಒಡೆಯ ನೀನಾಗಿದ್ದೀಯಾ. ನಿನ್ನ ಬಿಟ್ಟು ಇನ್ನು ಏನೇನೂ ಇಲ್ಲ, ಇಲ್ಲಿ ಎಲ್ಲವೂ ನಿನ್ನದು. ಈ ನನ್ನ ಆತ್ಮವು ಕೂಡ ನಿನ್ನದು, ಈ ಪ್ರಾಣ ನಿನ್ನದು, ಈ ಶರೀರ ನಿನ್ನದು, ನನ್ನದು ಅಂತಕ್ಕಂಥದ್ದು ಎಲ್ಲವೂ ನಿನ್ನದೇ ಆಗಿದೆ. ನಾನು ಇಷ್ಟು ದಿನ ನನ್ನದು ಅಂಥೇಳಿ ನಾನು ಭ್ರಮಿಸ್ತಾ ಇದ್ದೆ. ಈಗ ಗೊತ್ತಾಗಿದೆ
ಸಂಪೂರ್ಣವಾಗಿ ಎಲ್ಲವೂ ನಿನ್ನದೇ ಎಂಬುದಾಗಿ ಯಾರು ಶರಣಾಗ್ತಾರೆ ಅವರಿಗೆ ಖಂಡಿತವಾಗ್ಲೂ ಕೂಡ ಈ ಬಿಡುಗಡೆ ಹಾಗೇ ಆಗುತ್ತೆ. ಇಲ್ಲಿ ಸಿದ್ದರಾಮೇಶ್ವರು ಸಹ ಒಂದು ಕಡೆ ಹೇಳ್ತಾರೆ, ಪಾಪ ಪುಣ್ಯಗಳನ್ನು ಅರಿಯದ ಮುನ್ನ ಅನೇಕ ಭವಂಗಳಲ್ಲಿ ಬಂದು ನಿಮ್ಮ ನಿಲುವನ್ನರಿಯದೆ ಕೆಟ್ಟೆನಯ್ಯ, ಇನ್ನು ನಿಮ್ಮ ಶರಣು ಹೊಕ್ಕೆನಯ್ಯ, ನಾ ನಿಮ್ಮನ್ನೆಂದೂ ಅಗಲದಂತೆ ಮಾಡಯ್ಯ, ನಿಮ್ಮ ಧರ್ಮ ನಿಮ್ಮ ಧರ್ಮ, ನಿಮ್ಮಲ್ಲಿ ಒಂದು ಬೇಡುವೆ, ನಿಮ್ಮಲ್ಲಿ ಒಂದು ಬೇಡುವೆ, ಎನ್ನ ಕರ್ಮ ಬಂಧನವ ಬಿಡುವಂತೆ ಮಾಡ ಅಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣರು ನಮಗೋಸ್ಕರ, ಈ ಜಗತ್ತಿನ ಜನಕ್ಕೋಸ್ಕರ ಪರಿಪರಿಯಾಗಿ ಭಗವಂತನನ್ನು ಹೇಗೆ ಬೇಡಬೇಕು, ಶಿವನನ್ನು ಹೇಗೆ ಬೇಡಬೇಕು ಅಂತಕ್ಕಂಥದ್ದನ್ನು ವಚನಗಳಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಪಾಪ ಪುಣ್ಯಗಳನ್ನು ಹರಿಯದ ಮುನ್ನ ಅನೇಕ ಭವಂಗಳಲ್ಲಿ ಬಂದೆ, ಇನ್ನು ನಿಮ್ಮ ನಿಲುವನ್ನು ನಾನು ಈಗ ಅರಿತಿದ್ದೇನೆ, ಇನ್ನು ನಿಮ್ಮ ಶರಣು ಹೊಕ್ಕಿದ್ದೇನೆ, ನಿಮ್ಮನ್ನೆಂದೂ ಹಗಲದಂತೆ ಮಾಡಪ್ಪ, ನಿಮ್ಮ ಧರ್ಮ ನಿಮ್ಮಲ್ಲಿ ಒಂದು ಬೇಡುವೆ, ಎನ್ನ ಕರ್ಮ ಬಂಧನ ಬಿಡುವಂತೆ ಮಾಡ ಅಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ನಾವು ಆ ಶಿವನನ್ನು, ಆ ಪರಮಾತ್ಮನನ್ನು ನಾವು ನಂಬಿ ಅವನನ್ನು ಕರೆದರೆ ಓ ಎನ್ನನೇ ಶಿವನು ಅಂತಾರೆ. ಹೀಗೆ ಅವನನ್ನೇ ನಂಬಿ ಅವನಿಗೆ ಮೊರೆ ಹೊಕ್ಕು ಅವನಿಗೆ ಶರಣಾದರೆ ಖಂಡಿತವಾಗ್ಲೂ ಕೂಡ ನಾವು ಕರ್ಮ ಬಂಧನದಿಂದ ನಾವು ಬಿಡುಗಡೆ ಆಗ್ತೀವಿ. ಮೋಕ್ಷ ಯಾರಿಗೆ ಸಿಗುತ್ತದೆ? ಮೋಕ್ಷ ಎಲ್ಲರಿಗೂ ಸಿಗುತ್ತದೆ. ಯಾರು ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಪರಮ ಉದ್ದೇಶವನ್ನು ಈ ಭೂಲೋಕದಲ್ಲಿ ಮಾಡಿಕೊಂಡಿರ್ತಾರೆ ಅವರಿಗೆ ಸಿಕ್ಕೇ ಸಿಗುತ್ತೆ. ಆದರೆ ಒಂದು ಉದ್ದೇಶವನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ಈ ಭೂಮಿಗೆ ಬಂದಿರೋದು ನಾವು ಮೋಕ್ಷವನ್ನು ಪಡೀಲಿಕ್ಕೆ ಅನ್ನುವಂತಹ ಸತ್ಯವನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ಇಲ್ಲಿಗೆ ಈ ಭೂಮಿಯ ಮೇಲೆ ಬಂದ ಮೇಲೆ ನಮಗೆ ಈ ಮಾಯೆ, ಈ ಮರೆವು ಅಂತಕ್ಕಂಥದ್ದು ಏನು ಮಾಡಿದೆ ಅಂತಂತಂದರೆ, ಆ ದೇವ್ರ ಕಡೆ ಹೋಗೋದನ್ನೇ ನಮಗೆ ಮರೆಸಿ ನಾವು ಯಾವ ಉದ್ದೇಶಕ್ಕೆ ಈ ಭೂಲೋಕದಲ್ಲಿ ನಾವು ಬಂದಿದ್ದೀವಿ ಮನುಷ್ಯ ಜನ್ಮದಲ್ಲಿ ಅಂತಕ್ಕಂಥದ್ದನ್ನೇ ಮರೆತು ಆ ಮೋಕ್ಷ ನಮ್ಮ ಮುಖ್ಯ ಉದ್ದೇಶ, ನಮ್ಮ ಪರಮ ಉದ್ದೇಶ, ಮನುಷ್ಯನ ಪರಮ ಉದ್ದೇಶ ಮೋಕ್ಷವನ್ನು ಪಡೆಯುವಂಥದ್ದು, ಮೋಕ್ಷ ಮಾರ್ಗದಲ್ಲಿ ನಡೆಯುವಂಥದ್ದು ಅನ್ನುವಂತಹ ಪರಮ ಉದ್ದೇಶವನ್ನೇ ಮರೆತು ನಾವಿವತ್ತು ಹಣ ಸಂಪಾದನೆ ಮಾಡೋದು, ಆಸ್ತಿ ಸಂಪಾದನೆ ಮಾಡೋದು, ಭೂಮಿಯ ವ್ಯಾಮೋಹ, ಆಭರಣಗಳ ವ್ಯಾಮೋಹ, ಮತ್ತು ನಮ್ಮ ಅಧಿಕಾರದ ವ್ಯಾಮೋಹ, ಬಿರುದು ನಾಮಾವಳಿಗಳ ವ್ಯಾಮೋಹ, ಹೀಗೆ ಯಾವುದು ಅಶಾಶ್ವತವೋ ಅದರ ಕಡೆ ನಮ್ಮ ಗಮನ ಹೋಗ್ತಾ ಇದೆ. ಯಾವುದು ಶಾಶ್ವತ ಅಂತಕ್ಕಂಥದ್ರ ಕಡೆ ನಮ್ಮ ಗಮನ ಹೋಗ್ತಾ ಇಲ್ಲ. ಸಂಪೂರ್ಣವಾಗಿ ಈ ಕಲಿಯುಗದಲ್ಲಿ ಮನುಷ್ಯ ದೇವರನ್ನೇ ಮರೆತು ಬಿಟ್ಟಿದ್ದಾನೆ. ಆ ಪರಮಾತ್ಮ ನಿರಾಕಾರ ಶಿವನನ್ನೇ ಮರೆತು ಬಿಟ್ಟಿದ್ದಾನೆ. ಅವನ ಮನೋಹಿಚ್ಛೆ ಒಂದಷ್ಟು ದೇವರುಗಳನ್ನು ಮಾಡಿಕೊಂಡು ಇವೇ ನಿಜವಾದ ದೇವರುಗಳು ಅಂತ ತಿಳ್ಕೊಂಡು ಅವನ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡು ಕಂಡ ದೇವರುಗಳಿಗೆ ಭಕ್ತಿ ಮಾಡಿಕೊಂಡು ಹಣವನ್ನು ಖರ್ಚು ಮಾಡಿಕೊಂಡು ಎಲ್ಲ ಬದುಕನ್ನು ವ್ಯರ್ಥ ಮಾಡಿಕೊಂಡು ಮೋಕ್ಷವನ್ನು ಕಳ್ಕೊಳ್ತಾ ಇದ್ದಾನೆ. ಮೋಕ್ಷ ಇಲ್ಲದಂತೆ ಮಾಡ್ಕೊಳ್ತಾ ಇದ್ದಾನೆ. ಮೋಕ್ಷ ಅಂತಂದರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿ ಆ ನಿರಾಕಾರ ಪರಮಾತ್ಮನ ಶಿವನ ಕಡೆ ಹೋಗುವುದು. ಆ ನಿರಾಕಾರ ಶಿವನ ಕಡೆ ಹೋಗುವುದು ಮೋಕ್ಷ. ಇವತ್ತು ನಾವು ಅದನ್ನು ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ಮಾಡ್ತಾ ಇದ್ದೀವಿ. ನಮಗೆ ಯಾರಿಗೂ ಕೂಡ ಮನುಷ್ಯ ಜನ್ಮದ ಪರಮ ಉದ್ದೇಶ ಏನು ಅನ್ನುವಂತಹ ಕ್ವಶನ್ನು ನಾವು ಯಾರೂ ಹಾಕ್ಕೊಂಡಿಲ್ಲ. ಒಂದಿನ ಹುಟ್ಟಿದ್ದೀವಿ, ಕುಡಿತೀವಿ, ತಿಂತೀವಿ, ಒಂದಿನ ಮಡಿತೀವಿ, ಒಂದಷ್ಟು ಮಕ್ಕಳನ್ನ ಅಡಿತೀವಿ. ಇಷ್ಟಕ್ಕೆ ಚೌಕಟ್ಟು ಹಾಕ್ಕೊಂಡಿರ್ತಕ್ಕಂಥ ಈ ಕಲಿಯುಗದ ಮಾನವ ಅವನ ಪರಮ ಉದ್ದೇಶ ಈ ಭೂಮಿಗೆ ಬಂದಿದ್ದು ಮೋಕ್ಷ ಸಾಧನೆಗೆ, ಪರಮಾತ್ಮನ ಕಡೆ ಹೋಗೋದಕ್ಕೆ, ಶಿವನ ಕಡೆ ಹೋಗೋದಕ್ಕೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಮರ್ತಿದ್ದಾನೆ. ಇದು ಕಲಿಯುಗದ ಮಹಿಮೆ, ಮಾಯೆಯ ಮಹಿಮೆ. ಮಾಯೆ ಇವತ್ತು ಕಲಿಯುಗದ ಅಂತ್ಯಕಾಲದಲ್ಲಿ ತಾಂಡವಾಡ್ತಾ ಐತೆ. ನಮ್ಮ ಹೂವಿನಾಳ ಕಲ್ಲಯ್ಯನವರು
ಒಂದು ವಚನದಲ್ಲಿ ಹೇಳ್ತಾರೆ, ಕರ್ಮಿಯ ಕರ್ಮ ನಿಷ್ಕರ್ಮವೆಂದು ನಂಬಲಾರದಯ್ಯ. ಮುಮುಕ್ಷುವಿನ ಮೋಕ್ಷ, ಯಾರು ಮುಮುಕ್ಷುಗಳಿರ್ತಾರಲ್ಲ ಆ ಮುಮುಕ್ಷುಗಳ ಮೋಕ್ಷ ಮೂರರಲ್ಲೊಂದು ಎಂದು ನಂಬಬಾರದಯ್ಯ. ಅಭ್ಯಾಸಿಯ ಮೋಕ್ಷ ಜನ್ಮದ್ವಯದಲ್ಲೊಂದು ಎಂದು ನಂಬಬಾರದಯ್ಯ. ಅನುಭಾವಿಗಳ ಮೋಕ್ಷ ಜನ್ಮ ಒಂದರಲ್ಲೆಂದು ನಂಬಬಹುದೇ ಅಯ್ಯ. ಆರೂಢ ಜನ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಜನ್ಮವೊಂದು ನಂಬಲೇಬೇಕಪ್ಪ. ಈ ಜನ್ಮ ಏನಿದೆಯಲ್ಲ, ಈ ಜನ್ಮ ಪರಮ ಪವಿತ್ರವಾದಂಥ ಜನ್ಮ. ಯಾಕೆ ಅಂತಂದರೆ ಇದು ಮೋಕ್ಷದ ಜನ್ಮ. ಇನ್ನು ಯಾವ ಪ್ರಾಣಿ ಪಕ್ಷಿ ಗಿಡ ಮರಗಳ ಆ ಜನ್ಮದಲ್ಲಿ ದೇವರನ್ನು ಕಾಣಲಿಕ್ಕೆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಜನ್ಮ, ಈ ಮನುಷ್ಯ ಜನ್ಮ ಅತಿ ಶ್ರೇಷ್ಠ ಜನ್ಮ. ಕಾರಣ ಮೋಕ್ಷಕ್ಕೆ ಇದು ಸಕಾಲ ಜನ್ಮ. ಇದು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಈ ಜನ್ಮ, ಈ ಶರೀರ ಇದು ಸಕಾಲವಾಗಿದೆ. ಇದೇ ಜನ್ಮ ಕಡೆ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಆದ್ದರಿಂದ ಮೋಕ್ಷ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು. ಮೋಕ್ಷ ಅಂತಕ್ಕಂಥದ್ದೇ ಮನುಷ್ಯ ಜನ್ಮದ ಪರಮ ಉದ್ದೇಶ. ಶರಣರಿಗೆ ಪುನರ್ಜನ್ಮ ಇರುತ್ತದೆಯೇ? ಶರಣರಿಗೆ ಪುನರ್ಜನ್ಮ ಇರಲೇಬೇಕು. ಯಾಕೆ ಅಂತಂದರೆ ಅವರು ಪುಣ್ಯ ಮಾಡಿದರೆ ಶಿವಲೋಕಕ್ಕೆ ಹೋಗ್ತಾರೆ. ಪುಣ್ಯ ಮಾಡಿಲ್ಲ ಅಂತಂದರೆ ಶರಣರಾಗಲಿ ಯಾರೇ ಆಗಲಿ ಜನ್ಮ ತಗೊಳ್ಳೇಬೇಕು. ಎಂತೆಂಥ ಮಹರ್ಷಿಗಳು, ಋಷಿಗಳು, ತ್ಯಾಗಿಗಳು, ತಪಸ್ವಿಗಳು ಎಲ್ಲರೂ ಕೂಡ ಈ ಜಗತ್ತಿಗೆ ಬಂದಂತಹ ಧರ್ಮ ಸಂದೇಶವಾಹಕರು ಎಲ್ಲರೂ ಸಹ ಎಲ್ಲರಿಗೂ ಮುಕ್ತಿ ಸಿಕ್ಕಿದೆ, ಎಲ್ಲರೂ ಶಿವಲೋಕಕ್ಕೆ ಹೋಗಿದ್ದಾರೆ, ಎಲ್ಲರಿಗೂ ಸ್ವರ್ಗ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರ ಪಾಪ ಪುಣ್ಯಗಳು ಹೇಗಿರ್ತವೆ ಅಂತ ಹೇಳಿಬಿಟ್ಟು ಅವರವರಿಗೆ ಗೊತ್ತು. ಶರಣರನ್ನು ಮರಣದಲ್ಲಿ ನೋಡು ಅಂತ ಹೇಳ್ತಾರೆ. ಶರಣರನ್ನು ಮರಣದಲ್ಲಿ ನೋಡು ಅಂತ ಹೇಳ್ತಾರೆ. ಆ ಶರಣರು ಏನು ಹೇಳ್ತಾರೆ? ನನಗೆ ಮರಣವೇ ಮಹಾನವಮಿ ಅಂತ ಹೇಳ್ತಾರೆ. ಚಾಲೆಂಜು. ಆ ದೇವರಿಗೆ ಚಾಲೆಂಜ್ ಹಾಕುವಂಥ ಶರಣರು ಅವರು ಒಳ್ಳೆಯದು ಮಾಡಿದರೆ ಅವರಿಗೆ ಸ್ವರ್ಗ ಸಿಗುತ್ತೆ, ಅವರಿಗೆ ಕೈಲಾಸ ಸಿಗುತ್ತೆ, ಅವರಿಗೆ ಶಿವ ಸಾನ್ನಿಧ್ಯ ಸಿಗ್ತದೆ. ಇಲ್ಲ ಅಂತಂದರೆ ಅವರು ಮರು ಹುಟ್ಟು ತಗೊಂಡಿರ್ತಾರೆ. ಎಲ್ಲ ಶರಣರು ಕೇಳ್ತಾರೆ. ಈ ಒಂದು 2 ವಚನದಲ್ಲಿ ಅಕ್ಕ ಮಹಾದೇವಿ ಎಷ್ಟು ಚೆನ್ನಾಗಿ ಆ ದೇವರನ್ನು ಕೇಳ್ಕೊಳ್ತಾರೆ ಅಂತಂದರೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಾರದ ಭವಂಗಳಲ್ಲಿ ಬಂದೆ ಬಂದೆ ಬಂದೆ, ಉಂಡೆ 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 ಸುಖ ದುಃಖಗಳ ಹಿಂದಣ ಜನ್ಮ ತಾನೇನಾದೊಡೆಯೂ ಆಗಲಿ, ಮುಂದೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ ಅಂತಾರೆ. ನನಗೆ ಗೊತ್ತಿಲ್ಲಪ್ಪ, 84 ಲಕ್ಷ ಯೋನಿಗಳಲ್ಲಿ ಬಾರದ ಭವಂಗಳಲ್ಲಿ ನೀನು ಭರಿಸಿದೆ, ಅನೇಕ ಕಷ್ಟ ಸುಖಗಳನ್ನು ಉಣಿಸಿ 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 ಉಣಿಸಿಬಿಟ್ಟೆ. ಹಿಂದಣ ಜನ್ಮ ತಾನು ಏನಾದರೂ ಹಾಕ್ಕೊಳ್ಳಪ್ಪ, ಹಿಂದೆ ನಾನು ಪಾಪ ಮಾಡಿದ್ದೀನೋ ಪುಣ್ಯ ಮಾಡಿದ್ದೀನೋ ಏನಾರು ಹಾಕ್ಕೊಳ್ಳಿ, ಮುಂದೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ, ನೀನು ನನಗೆ ಕೃಪೆ ಮಾಡಪ್ಪ, ನೀನು ನನಗೆ ದಯೆ ತೋರು, ನೀನು ಕರುಣೆ ತೋರು ಎಂಬುದಾಗಿ ಅಕ್ಕ ಕೇಳ್ಕೊಳ್ತಾ ಇದ್ದಾಳೆ. ಪಾಪ ಪುಣ್ಯಗಳನ್ನು ಅರಿಯದ ಮುನ್ನ, ಪಾಪ ಯಾವುದು ಪುಣ್ಯ ಯಾವುದು ಎಂಬುದನ್ನು ಅರಿಯದ ಮುನ್ನ ಅನೇಕ ಭವಂಗಳಲ್ಲಿ ಬಂದೆನಯ್ಯ, ಬಂದು 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 ನೊಂದೆನಯ್ಯ, ಬಂದು ಈ ಜನ್ಮದಲ್ಲಿ ನಿಮ್ಮನ್ನು ನಂಬಿ ಶರಣು ಹೊಕ್ಕೆನಯ್ಯ, ನಿಮ್ಮನ್ನೆಂದು ಅಗಲದಂತೆ ಮಾಡಿ ಸಲಹಯ್ಯ, ನಿಮ್ಮ ಧರ್ಮ ನಿನ್ನಲ್ಲೊಂದು ಬೇಡುವೆನೋ, ಎನ್ನ ಕರ್ಮ ಬಂಧನ ಬಿಡುವಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ. ಎಷ್ಟು ಚೆನ್ನಾಗಿ ಕೇಳ್ಕೊಳ್ತಾರೆ. ನಮಗೂ ಇದು ಪರಿಪಾಠ ಆಗಬೇಕು. ಪರಮಾತ್ಮನನ್ನು ಪರಿಪರಿಯಾಗಿ ಕೇಳಿಕೊಂಡು ಅವನಲ್ಲಿ ನಾವು ಮೊರೆ ಹಿಡಬೇಕು, ಅವನಿಗೆ ನಾವು ಕಣ್ಣಲ್ಲಿ ನೀರು ಹಾಕಬೇಕು, ಅವನ ಮುಂದೆ ಕೂತ್ಕೊಂಡು ಅಳಬೇಕು. ನನಗೆ ತಿಳಿಯದೇ ಇರುವಂತಹ ಜನ್ಮದಲ್ಲಿ ಏನೇನು ತಪ್ಪು ಮಾಡಿದ್ನೋ, ಪಾಪ ಯಾವುದು ಪುಣ್ಯ ಯಾವುದು, ಪುಣ್ಯ ಸಂಪಾದನೆ ಮಾಡೋಕ್ಕೆ ಏನು ಮಾಡಬೇಕು, ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ
ನಾನು ಏನೇನು ತಪ್ಪು ಮಾಡಿದ್ದೀನೋ ತಂದೆ, ಈಗ ನಾನು ನಿನ್ನ ತಿಳ್ಕೊಂಡಿದ್ದೀನಿ. ಇನ್ನು ನನ್ನ ತಪ್ಪು ಮಾಡದಂತೆ ನೀನು ನನಗೆ ಕೃಪೆ ಮಾಡು, ನನ್ನ ಆಶೀರ್ವಾದ ಮಾಡು, ಇನ್ನು ನಾನು ಎಲ್ಲೂ ಹೋಗದಂತೆ ಮಾಡು ಎಂಬುದಾಗಿ ಶರಣರು ಇಲ್ಲಿ ಅಕ್ಕ ಮಹಾದೇವಿ ಕೇಳ್ಕೊಳ್ತಾರೆ. ಆದ್ದರಿಂದ ಯಾರೇ ಆಗಲಿ ಪುನರ್ಜನ್ಮ ಬೇಡ ಅಂತಂತಂದರೆ ಅವರು ಒಳ್ಳೆಯದನ್ನು ಮಾಡಲೇಬೇಕು. ಅವರು ಕೈಲಾಸಕ್ಕೆ ಹೋಗುವಂತಹ ಅಂದರೆ ಶಿವಲೋಕಕ್ಕೆ ಹೋಗುವಂತಹ ಅರ್ಹತೆಯನ್ನು ಅವರು ಪಡ್ಕೊಳ್ಬೇಕು. ಹಿಂದಿನ ಜನ್ಮದ ಪಾಪ ಈ ಜನ್ಮದಲ್ಲಿ ಕಾಡುತ್ತಾ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಈ ಜನ್ಮದಲ್ಲಿ ಕಾಡಲೇಬೇಕು. ಯಾಕೆ ಅಂತಂದರೆ ಹಿಂದೆ ಮಾಡಿದ ಪಾಪ ಯಾರ ತಾತನ ಗಂಟು ಎಂಬುದಾಗಿ ಹೇಳ್ತಾರೆ. ಹಿಂದೆ ನಾವು ಬೇವಿನ ಬೀಜ ಹಾಕಿದರೆ ಇವತ್ತು ಬೇವಿನ ಬೀಜದ ಫಲ ಬೇವಿನ ಮರವನ್ನೇ ನೋಡಬೇಕು. ಹಿಂದೆ ನಾವು ಮಾವಿನ ಬೀಜವನ್ನು ಹಾಕಿದರೆ ಆ ಮಾವಿನ ಫಲವನ್ನೇ ನಾವು ಉಣ್ಣಬೇಕು. ಹಿಂದೆ ನಾವು ಏನು ಬೆಳೆ ಇಕ್ಕಿದ್ವೋ ಅದನ್ನೇ ನಾವಿವತ್ತು ಊಟ ಮಾಡಬೇಕು. ಹೀಗಾಗಿ ಮಾಡಿದ್ದನ್ನೇ ನಾವು ಉಣ್ಣಬೇಕಾಗಿದೆ. ಕರ್ಮ ಮಾಡಿದರೆ ಕರ್ಮ, ಪಾಪ ಮಾಡಿದರೆ ಪಾಪ, ಪುಣ್ಯ ಮಾಡಿದರೆ ಪುಣ್ಯ. ಇಲ್ಲಿ ಶರಣರು ಕೂಡ ಈ ಒಂದು ವಿಚಾರ, ನಾಳೆ ನಿನಗೆ ಒಳ್ಳೇದಾಗಬೇಕು ಅಂತಂದರೆ ಇವತ್ತು ನೀನು ಒಳ್ಳೇದು ಮಾಡಪ್ಪ, ಇಲ್ಲ ಅಂತಂದರೆ ನೀನು ಇವತ್ತೇನು ಕೆಟ್ಟ ಕೆಲಸವನ್ನು ನೀನು ಮಾಡ್ತೀಯೋ ಅದರ ಫಲವನ್ನು ನೀನು ಕಡ್ಡಾಯವಾಗಿ ಊಟ ಮಾಡಲೇಬೇಕು. ಅದರಿಂದ ಮನುಷ್ಯ ಮಾನವ ನೀನು ಎಚ್ಚರವಾಗಿರು. ನಾಳೆಯ ದಿನಗಳಿಗೋಸ್ಕರನಾದರೂ ಇವತ್ತು ನೀನು ಒಳ್ಳೆಯದು ಮಾಡು. ನಾಳೆ ನಿನ್ನ ಭವಿಷ್ಯಕ್ಕೋಸ್ಕರ ನೀನು ಇವತ್ತನ್ನು ಒಳ್ಳೆಯದನ್ನು ಮಾಡು. ಇಲ್ಲ ಅಂತಂದರೆ ಇವತ್ತಿನ ನೀನು ನರಕ ಯಾತನೆಯನ್ನು ನೀನು ಮುಂದೆಯೂ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಮುಂದೆ ನೀನು ಸುಖವನ್ನು ಉಣಬೇಕು ಅಂತಂತಂದರೆ, ನೀನು ಸಂತೋಷವನ್ನು ಕಾಣಬೇಕು ಅಂತಂದರೆ, ನೀನು ಸ್ವರ್ಗವನ್ನು ನೀನು ಪಡಿಬೇಕು ಅನ್ನೋದಾದರೆ ಅದಕ್ಕೆ ಅರ್ಹವಾದಂತಹ ಕರ್ತವ್ಯಗಳನ್ನು ನೀನು ಇವತ್ತು ಮಾಡು. ಒಳ್ಳೆ ಕೆಲಸ ಮಾಡು, ದಾನ ಮಾಡು, ಧರ್ಮ ಮಾಡು, ಪರಮಾತ್ಮನ ಸೇವೆ ಮಾಡು, ಸಮಾಜ ಸೇವೆ ಮಾಡು. ಇಲ್ಲದಿದ್ದರೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾರಿಗೂ ಕೆಟ್ಟದ ಮಾಡದಂತೆ ನೀನು ಸ್ವಲ್ಪ ಸುಮ್ಮನಿದ್ರೂ ಕೂಡ ಅದು ಒಳ್ಳೇದು ಮಾಡದಂತೆ ಆಗುತ್ತೆ ಎಂಬುದಾಗಿ ಶರಣರು ಹೇಳ್ತಾರೆ. ಶರಣರು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ಭೋಗಿಸಲಿಕ್ಕೀಡಾಗಿತ್ತು. ಈಗ ಮಾಡಿದ ಕರ್ಮ ಮುಂದಕ್ಕೆ ಬೆಳೆಯಂತೆ ಬರ್ಪುದು, ಅದನ್ನು ತಪ್ಪದು. ಬೆಳೆಯಂತೆ ಬರ್ಪುದನ್ನು ತಪ್ಪದು. ಈ ಕರ್ಮ ಹರಿದಿಂದಿಗೆ ನಿಮ್ಮ ಕಾಂಬರು ಕಾಣ. ಈ ಕರ್ಮ ಎಂದಿಗೆ ಅದು ಹರಿತದೋ ಆವತ್ತು ನಮಗೆ ಶಿವನ ಸಾಕ್ಷಾತ್ಕಾರ ಆಗುತ್ತೆ. ಒಬ್ಬ ಶಿವ ಅಂತ ಇದ್ದಾನೆ ಅನ್ನುವಂತಹ ಅರಿವಾಗುತ್ತೆ. ಎಲ್ಲಿಯವರೆಗೆ ಅಂತಂದರೆ ನಮ್ಮ ಕರ್ಮಶೇಷ ಕಳೆಯುವವರೆಗೆ ನಮಗೆ ಪರಮಾತ್ಮನ ಅರಿವು ಆಗೋದಿಲ್ಲ. ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ಭೋಗಿಸಲಿಕ್ಕೆ ಈಡಾಗಿತ್ತು. ಈಗ ಮಾಡಿದ ಕರ್ಮ ಮುಂದಕ್ಕೆ ಬಿತ್ತಿದ ಬೆಳೆಯಂತೆ ಬರ್ಪುದು ತಪ್ಪದು. ಈ ಕರ್ಮ ಹರಿದಂದಿಗೆ ಯಾವತ್ತು ಈ ಕರ್ಮ ಹರಿತದೋ ಆವತ್ತು ನಿಮ್ಮನ್ನು ಕಾಂಬರು ಕಾಣ, ಆವತ್ತು ನಿಮ್ಮನ್ನು ನೆನೆಸ್ಕೊಂತಾರೆ. ಅದುವರೆಗೂ ಈ ಕರ್ಮ ಅಂತಕ್ಕಂಥದ್ದು, ಈ ಮಾಯೆ ಅಂತಕ್ಕಂಥದ್ದು, ಈ ಅಜ್ಞಾನ ಅಂತಕ್ಕಂಥದ್ದು ದೇವ್ರ ಕಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಅಂಥೇಳಿ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡುವಿರಿ. ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡಿರಿ. ಘಾಸಿಯಾಗಿ ಜನ್ಮಕ್ಕೆ ಬಂದಿರಿ. ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡುವಿರಿ. ಘಾಸಿಯಾಗಿ ಜನ್ಮಕ್ಕೆ ಬಂದಿರಿ. ಈಶನ ಕಂಡೆನೆಂದು ಅಳಿಯಾಸೆ ಮಾಡುವಿರಿ. ನಾನು ನೋಡೇ ಬಿಟ್ಟಿದ್ದೀನಿ ದೇವರನ್ನು, ಶಿವನ್ನ ನೋಡೇ ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತೀರಾ. ಆ ದೋಷಿಗಳಿಗೆ ಎಂದೆಂದೂ ಸಿಕ್ಕದು ಮುಕ್ತಿ. ಅಂತಹ ದೋಷಿಗಳಿಗೆ ಎಂದೆಂದೂ ಸಿಕ್ಕದು ಮುಕ್ತಿ. ಹೀಗಾಗಿ ನಾವು ಹಿಂದೆ ಮಾಡಿದಂತಹ ಪಾಪಕರ್ಮಗಳ ಫಲಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸಲೇಬೇಕು.
ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ವೇಳೆ ತಪ್ಪಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ಇವು ನಾವು ಕೇಳ್ಬೋದು, ಹಿಂದೆ ಮಾಡಿದ ಕರ್ಮಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸೇ ತೀರಬೇಕು ಅನ್ನೋದಾದರೆ ದೇವರಿಗೆ ಯಾಕೆ ನಾವು ಪೂಜೆ ಮಾಡಬೇಕು, ದೇವರಿಗೆ ಯಾಕೆ ಮುಲಾಜು ಕೊಡಬೇಕು, ನಾವು ಯಾಕೆ ಒಳ್ಳೇದು ಮಾಡಬೇಕು, ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತಂದಮೇಲೆ ಯಾರಿಗೆ ಯಾಕೆ ಸಲಾಮ್ ಹೊಡಿಬೇಕು, ಯಾರು ದೇವ್ರಿಗೆ ಯಾಕೆ ಸಲಾಮ್ ಹೊಡಿಬೇಕು ಪ್ರಶ್ನೆ ಬರ್ತದೆ. ಸಲಾಮ್ ಹೊಡಿಯೋದ್ರಿಂದ, ದೇವರನ್ನು ಮೊರೆ ಹೊಕ್ಕೋದ್ರಿಂದ, ದೇವರಿಗೆ ನಾವು ಸರೆಂಡರ್ ಆಗೋದ್ರಿಂದ ದೇವರು ಅಂತಹ ಪಾಪಗಳಿಂದ ನಮ್ಮನ್ನು ರಕ್ಷಿಸ್ತಾನೆ, ಬಿಡುಗಡೆ ಮಾಡ್ತಾನೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತಂದರೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ತಪ್ಪು ಮಾಡಿದವರಿಗೆ ನಾವು ಜೈಲಿಗೆ ಕಳಿಸಿಬಿಡ್ತಾರೆ. ಜೈಲಿಗೆ ಕಳಿಸಿದ ಮೇಲೆ ಅವನ ಸನ್ನಡತೆಯನ್ನು ನೋಡಿ, ಅವನು ಇಲ್ಲಿ ಏನೋ ತಪ್ಪು ಮಾಡಿ ಇಲ್ಲಿ ಜೈಲಿಗೆ ಬಂದಿದ್ದ, ಆದರೆ ಅವನ ನಡತೆ ಎಲ್ಲ ತುಂಬ ಚೆನ್ನಾಗಿದೆ, ಅವನು ತುಂಬ ಒಳ್ಳೆಯನಾಗಿದ್ದಾನೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿಂದ ಸರ್ಕಾರ ರಿಪಬ್ಲಿಕ್ ಡೇ ದಿನ ಬಿಟ್ಟು ಬಿಡ್ತಾರೆ. ಒಂದಷ್ಟು ಜನನ ಬಿಡ್ತಾರೆ, ಸ್ವತಂತ್ರ ದಿನಾಚರಣೆ ದಿನ ಒಂದಷ್ಟು ಜನನ ಬಿಡುಗಡೆ ಮಾಡ್ತಾರೆ. ಅಂತಹ ಒಂದು ಕಾನೂನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರುವಾಗ ನಾವು ಒಳ್ಳೆಯವರಾಗಿ ಪರಮಾತ್ಮನ ಕಡೆ ತಿರುಗಿ ಆ ಪರಮಾತ್ಮನಿಗೆ ಶರಣು ಹೊಕ್ಕರೆ ಅವನು ನಮ್ಮ ತಪ್ಪುಗಳನ್ನು ಖಂಡಿತವಾಗಿಯೂ ಮನ್ನಿಸ್ತಾನೆ, ನಮ್ಮನ್ನು ಅಲ್ಲಿಂದ ರಕ್ಷಣೆ ಹೊಂದುವಂತೆ ನಾವು ಮಾಡ್ತಾನೆ ಅನ್ನುವಂಥದ್ದು ನಮ್ಮ ಹಿಂದೆ ಏನೇ ಪಾಪ ಮಾಡಿದ್ರೂ ಕೂಡ ನಾವು ಅನುಭವಿಸ್ಬೇಕು. ಇಲ್ಲ ಅಂತಂದರೆ ದೇವರಿಗೆ ಸರೆಂಡರ್ ಆಗಿ ನಾವು ಅವನ ಒಂದು ಕೃಪೆಯನ್ನು ನಾವು ಗಳಿಸ್ಕೋಬೇಕಾಗುತ್ತೆ.